ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಕೂಡ ಆತಂಕ ಇದ್ದೇ ಇರುತ್ತೆ. ಯಾವಾಗೆಲ್ಲ ಸಭೆ ಆಗುತ್ತೋ ನಮ್ಮ ಕರ್ನಾಟಕದ ಪರವಾಗಿ ತೀರ್ಪು ಬರುತ್ತಾ, ಕರ್ನಾಟಕದ ಪರವಾಗಿ ಏನಾದರೂ ಸಲಹೆ ಸೂಚನೆಗಳು ಸಿಗಬಹುದಾ ಅಂತ ನಮ್ಮ ಜನ ಎದುರು ನೋಡ್ತಾರೆ. ಪರ್ಟಿಕ್ಯುಲರ್ ಆಗಿ ಮಂಡ್ಯ ಭಾಗದ ರೈತರು ಎದುರು ನೋಡೋದು ಇದನ್ನೇ. ಇವತ್ತು ಕೂಡ ಸಭೆ ಇರೋದ್ರಿಂದ ಕಾವೇರಿ ವಿಚಾರದಲ್ಲಿ ಅಟ್ಲೀಸ್ಟ್ ಇವತ್ತಾದ್ರೂ ಕರ್ನಾಟಕಕ್ಕೆ ಗುಡ್ ನ್ಯೂಸ್ ಸಿಗುತ್ತಾ ಅಂತ ರೈತರು ಎದುರು ನೋಡ್ತಿದ್ದಾರೆ. ಕಾವೇರಿ ವಿಚಾರದಲ್ಲಿ ದೆಹಲಿಯಲ್ಲಿ ಮಹತ್ವದ CWRC ಸಭೆ ಇದೆ. ತನ್ನ ಪಾಲಿನ ನೀರು ಬಿಡುಗಡೆ ಮಾಡುವಂತೆ ತಮಿಳುನಾಡು ಮನವಿ ಮಾಡಿಕೊಂಡಿದೆ. ಇತ್ತ ರಾಜ್ಯದ ಬರದ ವಸ್ತುಸ್ಥಿತಿ ವಿವರಣೆ ನೀಡಿ ನೀರು ರಿಲೀಸ್ಗೆ ನಕಾರ ಹೂಡಲಾಗ್ತಾ ಇದೆ. ಕೊಡಕ್ಕಾಗಲ್ಲ, ನಮ್ಮ ಹತ್ರನೇ ನೀರಿಲ್ಲ ಅಂತ. ಹಾಗಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ಸಭೆ. ಇದರ ಮಧ್ಯೆ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನೀರಿಗಾಗಿ ರೈತರ ಹೋರಾಟ ಆಗ್ತಾ ಇದೆ. ಇಂದಿನ ಆದೇಶ ತಮಿಳುನಾಡು ಪರ ಬಂದ್ರೆ ಮತ್ತೆ ಹೋರಾಟ ಮಾಡುವ ಎಚ್ಚರಿಕೆಯನ್ನ ಮಂಡ್ಯ ಭಾಗದ ರೈತರು ಕೊಟ್ಟಿದ್ದಾರೆ. ಆದೇಶ ಕರ್ನಾಟಕದ ವಿರುದ್ಧ ಬಂದ್ರೆ ಸರ್ಕಾರಕ್ಕೆ ಸಂಕಷ್ಟ. CWC ಸಭೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಕಾರಣ ಪರಿಸ್ಥಿತಿ ಕೈ ಮೀರಿ ಹೋಗಬಾರದು ಅಂತ ಪೊಲೀಸರು ಈಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಆಗುವಂತಹ ಸಭೆ ಬಹಳ ನಿರ್ಣಾಯಕ ಕರ್ನಾಟಕದ ಪಾಲಿಗೆ. ಕಾರಣ ರಾಜ್ಯದಲ್ಲಿ ಬರದ ಪರಿಸ್ಥಿತಿ, ಸರಿಯಾಗಿ ಮಳೆ ಆಗಿಲ್ಲ, KRS ಡ್ಯಾಮ್ ನೀರಿನ ಮಟ್ಟ ಕೂಡ ಕುಸಿದು ಹೋಗಿದೆ. ಕುಡಿಯೋದಕ್ಕೂ ಕೃಷಿಗೂ ಡಿಪೆಂಡ್ ಆಗಿರೋದು ಕೂಡ ಕಾವೇರಿ ನೀರಿನ ಮೇಲೆ ನಮ್ಮ ಭಾಗದ ರೈತರು. ಮೈಸೂರು, ಮಂಡ್ಯ ಮತ್ತು ಬೆಂಗಳೂರಿನ ಜನತೆ ಅತಿ ಹೆಚ್ಚಾಗಿ ಡಿಪೆಂಡ್ ಆಗಿರುವಂತಹ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೊಡುವ ಆದೇಶ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಂಡ್ಯ ಪಾಲಿನ ರೈತರ ಪಾಲಿಗೆ.